ಮೇಡಮ್ ನಿಮ್ಮ ಹೆಸರು? ಐಶ್ವರ್ಯ ಅಂತ. ಯಾವ ಊರು ನಿಮ್ಮದು? ನಾವು ಕೊಡಗು. ಓಕೆ, ನಾಳೆ ಫಾದರ್ಸ್ ಡೇ ಇದೆ ಅಲ್ವಾ? ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ? ನಮ್ಮ ತಂದೆ ಆ್ಯಕ್ಚುಲಿ ಶಾಪ್ ಇಟ್ಕೊಂಡಿದ್ದಾರೆ ಅಲ್ಲಿ, ಲೈಕ್ ಟೆಕ್ಸ್ಟೈಲ್ ಶಾಪ್ ಇರೋದು. ಹಾಂ. ಓಕೆ, ನಿಮ್ಮ ತಂದೆ ಬಗ್ಗೆ ಎಷ್ಟು ಗೌರವ ಇದೆ? ಅವ್ರು ಮಾಡೋ ಕೆಲಸದ ಮೇಲೆ ಎಷ್ಟು ಗೌರವ ಇದೆ ನಿಮಗೆ? ಲೈಕ್ ತುಂಬಾ ಇರುತ್ತೆ ಆಬ್ವಿಯಸ್ಲಿ. ಹೇಗೆ ಅಂದರೆ ಅವರು ಲೈಕ್ ಆಲ್ಮೋಸ್ಟ್ 9-9:30 ತನಕ ವರ್ಕ್ ಮಾಡ್ತಾರೆ. ನಾವು ಚೆನ್ನಾಗಿರಬೇಕು ಅಂತ ಅಷ್ಟೊಂದು ವರ್ಕ್ ಮಾಡ್ತಾರೆ. ಆಮೇಲೆ ನಾನು ಲೈಕ್ ಏನು ಕೇಳಿದ್ರು ಎಲ್ಲ ಕೊಡಿಸ್ತಾರೆ, ಯಾವುದಕ್ಕೂ ನೋ ಅಂತ ಹೇಳಲ್ಲ. ಅದಕ್ಕೆ ಇಷ್ಟ ಆಗುತ್ತೆ ಅಪ್ಪನ. ಹಾಂ. ನಿಮ್ಮ ತಂದೆಗೆ ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದ್ದೀರಾ? ಇಲ್ಲಿ ತನಕ ಹೇಳಿಲ್ಲ. ಓಕೆ, ನನ್ನ ತಂದೆಗೆ ಫೋನ್ ಮಾಡಿ ಅಪ್ಪ ಐ ಲವ್ ಯು, ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳಿ. ಅವ್ರು ಏನು ಹೇಳ್ತಾರೆ ನೋಡೋದು. ಹಾಂ, ಈಗ ಬೈತಾರೆ ಅಂತ. ಸರಿ, ಮಾಡ್ತೀನಿ. ಹಲೋ, ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಐ ಲವ್ ಯು. ನಿಮ್ಮ ತಂದೆ ಕೆಲಸ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಮನೆಗೆ ಬರ್ತಾರೆ ಅಲ್ವಾ? ಅವಾಗ ಅವ್ರು ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ಪಾಪ ಅನಿಸುತ್ತೆ, ಲೈಕ್ ಹೆಲ್ಪ್ ಮಾಡ್ಬೇಕು ಅನಿಸುತ್ತೆ. ನನಗೂ ಜಾಬ್ ಇದ್ದರೆ ಇನ್ನೂ ಲೈಕ್ ಹೆಲ್ಪ್ ಮಾಡ್ಬೋದಲ್ಲ ಅವ್ರಿಗೆ ಅಂತ. ಓಕೆ, ಈಗ ಜಾಬ್ ಇದ್ದರೆ ಅಂತ ಅಂದರೆ ಜಾಬಿಗೆ ಸೇರ್ಕೊಂಡ್ಮೇಲೆ ನಿಮ್ಮ ತಂದೆ ತಾಯಿನ ಯಾವ ಥರ ನೋಡ್ಕೋಬೇಕು ಅಂದ್ಕೊಂಡಿದ್ದೀರಾ? ಲೈಕ್ ಅವ್ರನ್ನ ಲೈಕ್ ರಿಟೈರ್ಡ್ ಆಗಿರ್ತಾರ, ನಾನೇ ಅಮೌಂಟ್ ಕೊಟ್ಕೊಂಡು ಆಮೇಲೆ ಲೈಕ್ ಅವ್ರ ಜಾಬ್ ಹೋಗೋದೇ ಬೇಡ, ನಾನೇ ನೋಡ್ಕೋತೀನಿ, ಆ ಥರ ನೋಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಂ. ಓಕೆ, ನಮ್ಮ ಡ್ಯಾಡಿ ಟೀಚರ್. ಹಾಂ. ಓಕೆ, ನಿಮ್ಮ ತಂದೆ ಕೆಲಸದ ಬಗ್ಗೆ ಹಾಗೆ ನಿಮ್ಮ ತಂದೆ ಮೇಲೆ ಎಷ್ಟು ಗೌರವ ಇದೆ ನಿಮಗೆ? ತುಂಬಾ ಇದೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಡ್ಯಾಡಿ. ಅವ್ರು ಬೆಳಿಗ್ಗೆ 8 ಹೋಗಿ 6 ಬರ್ತಾರೆ ಸಂಜೆ. ತುಂಬಾ ಹಾರ್ಡ್ ವರ್ಕಿಂಗ್. ಮತ್ತು ಅವ್ರು ನೋಡಿದ್ರೆ ಪಾಪ ಅನಿಸುತ್ತೆ. ಲೈಕ್ ನಾನು ಏನೂ ಹೆಲ್ಪ್ ಮಾಡೋಕ್ಕಾಗ್ತಿಲ್ವಲ್ಲ ಅವ್ರಿಗೆ ಅನ್ನೋದೊಂದು ರಿಗ್ರೆಟ್ ಇದೆ ನನಗೆ. ಬೇಗ ನಾನು ಒಂದು ಜಾಬಿಗೆ ಸೇರಿಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾನು ಅಷ್ಟೇ. ಈಗ ಜಾಬಿಗೆ ಸೇರ್ಕೊಂಡ್ಮೇಲೆ ಯಾವ ಥರ ನೋಡ್ಕೋತೀರಾ ಅವ್ರನ್ನ? ಅವರಂತೂ ಏನು ಸಹ ಮಾಡೋದು ಬೇಡ, ಸುಮ್ಮನೆ ಮನೇಲಿ ಕೂತಿದ್ರೆ ಸಾಕು, ಎಲ್ಲ ನಾನೇ ನೋಡ್ಕೋತೀನಿ, ನಾನೇ ಮಾಡ್ತೀನಿ. ಅವ್ರು ತುಂಬಾ ಅನುಭವಿಸಿದ್ದಾರೆ, ತುಂಬಾ ಸಫರ್ ಮಾಡಿದ್ದಾರೆ. ಅವ್ರು ಹ್ಯಾಪಿ ಲೈಫ್ ಲೀಡ್ ಮಾಡಬೇಕಷ್ಟೆ. ನಾನು ಇಲ್ಲಿ ಸ್ಟಡೀಸಿಗೆ ಬಂದಿದ್ದೀನಿ. ಸೊ ಮನೆಯಲ್ಲಿ ಅಪ್ಪನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅಪ್ಪ ಐ ಲವ್ ಯು ಅಷ್ಟೇ. ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ? ನಮ್ಮ ತಂದೆ ಗ್ರಾಸರಿ ಶಾಪ್ ಇದೆ ನಮ್ಮದು. ಆ ಕೆಲಸದ ಬಗ್ಗೆ ನಿಮಗೆ ಎಷ್ಟು ಗೌರವ? ನಿಮ್ಮ ತಂದೆ ಬಗ್ಗೆ ಎಷ್ಟು ಗೌರವ? ಕೆಲಸದ ಬಗ್ಗೆ ತುಂಬ ಗೌರವ, ಯಾಕಂದರೆ ಅವ್ರು ದುಡಿತಿರೋದಕ್ಕೆ ನಮ್ಮ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗ್ತಿದೆ. ಸೊ ನಂಗೆ ತುಂಬ ಗೌರವ ಇದೆ. ನಾನು ದುಡ್ದು ನಮ್ಮ ಪಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಓಕೆ, ನಾಳೆ ಫಾದರ್ಸ್ ಡೇ ಇದೆ ಅಲ್ವಾ? ನಿಮ್ಮ ತಂದೆಗೆ ಏನು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀರಾ? ನಾನೇ ದೊಡ್ಡ ಗಿಫ್ಟು ನಮ್ಮ ಪಪ್ಪಂಗೆ. ಅಂದರೂ ನಾನು ದುಡಿದ ಮೇಲೆ ಎಷ್ಟಾಗತ್ತೆ ಅಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ಅಷ್ಟೇ, ಜಾಸ್ತಿ ಹೇಳು. ತಂದೆ ಮಗಳ ಮೇಲೆ ಯಾವ್ಯಾವ ಥರ ಎಲ್ಲ ಕನಸುಗಳು ಕಾಣ್ತಿರ್ತಾರೆ, ಅದನ್ನು ನೀವು ಯಾವ ಥರ ಈಡೇರಿಸ್ಬೇಕು ಮಕ್ಕಳಾದವರು? ಯಾವತ್ತೂ ತಂದೆನ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಅವ್ರ ಜಾಬ್ ಹೇಗೆ ಇದ್ರೂ ನಮಗೆ ಅವರು ಅಂದರೆ ಒಂದು ಹೀರೋ ಥರನೇ. ಬೇರೆ ಹೀರೋನ ಫಾಲೋ ಮಾಡೋಕ್ಕಿಂತ ನಮ್ಮ ಪಪ್ಪನ್ನ ನಾವು ಫಾಲೋ ಮಾಡಬೇಕು ಅಷ್ಟೇ. ಸೂಪರ್. ನಿಮ್ಮ ಹೆಸರು? ಸಂಜನಾ ಅಂತ. ಯಾವ ನಿಮ್ಮದು? HD ಕೋಟೆ. ಓಕೆ, ನಾಳೆ ಜೂನ್ 15 ಫಾದರ್ಸ್ ಡೇ. ನಿಮ್ಮ ತಂದೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನ್ನ ತಂದೆ ಅಂದರೆ ನನಗೆ ಹೀರೋ. ಚಿಕ್ಕ ವಯಸ್ಸಿಂದನೂ ನನ್ನ ಪ್ರೀತಿಯಿಂದ ಬೆಳೆಸಿದ್ದಾರೆ. ಮತ್ತು ಎಲ್ಲೂ ಯಾರನ್ನೂ ಇದು ಮಾಡೋಂಗೆ ಆ ಥರ ಏನೂ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಪ್ಪ ಅಮ್ಮನ ಪ್ರೀತಿ ಅಂದರೆ ನಂಗೆ ತುಂಬ ಜಾಸ್ತಿ ಒಂಥರ ಮನಸ್ಸಿಗೆ ಹಾರ್ಟಿಂದ ಒಂಥರ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಮತ್ತು ಅಪ್ಪನ ಬಗ್ಗೆ ಹೇಳಬೇಕು ಅಂದರೆ ಚಿಕ್ಕ ವಯಸ್ಸಿಂದನೂ ಹೀರೋ. ಯಾವುದು ಫಿಲಮ್ ಸ್ಟಾರು ಅವರೆಲ್ಲ ಅಷ್ಟು ಇಷ್ಟ ಆಗಲ್ಲ. ಅಪ್ಪನೇ ನಂಗೆ ಹೀರೋ, ಅಮ್ಮನೇ ಹೀರೋಯಿನು. ಮತ್ತು ನಾಳೆ ಫಾದರ್ಸ್ ಡೇ ಅಲ್ವಾ, ಅವರಿಗೆ ವಿಶ್ ಮಾಡೋಕ್ಕೆ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತೀನಿ ಅಷ್ಟೇ. ನಾಳೆ ಫಾದರ್ಸ್ ಡೇ, ನಿಮ್ಮ ತಂದೆಗೆ ಏನು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀರಾ? ಗಿಫ್ಟ್ ಅಂದರೆ ಇದುವರೆಗೂ ಒಂದ್ಸಲ ಏನೂ ಕೊಟ್ಟಿಲ್ಲ. ಯಾವಾಗಲೂ ವಿಶ್ ಮಾಡಿದ್ದೀನಿ, ಅದು ಬಿಟ್ಟರೆ ಅಷ್ಟೇ. ನಿಮ್ಮ ಲೈಫ್ನ ಫಸ್ಟ್ ಹೀರೋ ಅಂದರೆ ಅದು ಯಾರು? ಅಪ್ಪನೇ. ಯಾಕೆ ಅಪ್ಪನೇ ಅಂತ ಇದ್ದೀರಾ? ಯಾಕೆಂದರೆ ಸಪೋರ್ಟಿವ್ ಆಗಿರ್ತಾರೆ. ಅಪ್ಪಂದಿರಿಗೆ ಜಾಸ್ತಿ ಹೆಣ್ಮಕ್ಳು ಅಂದ್ರೆ ಇಷ್ಟ, ಯಾರಿಗೂ ನೋಯಿಸಲ್ಲ, ಚೆನ್ನಾಗಿ ನೋಡ್ಕೋತಾರಲ್ವಾ, ಅದಕ್ಕೆ ಫಸ್ಟ್ ಹೀರೋ ಅಪ್ಪನೇ ಆಗಿರ್ತಾರೆ. ಓಕೆ, ನಾಳೆ ಫಾದರ್ಸ್ ಡೇ ಇರೋದ್ರಿಂದ ನಿಮ್ಮ ತಂದೆಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀರಾ? ಸದ್ಯಕ್ಕೆ ಇಲ್ಲ, ಇನ್ನೂ ಪ್ಲ್ಯಾನ್ ಇಲ್ಲ. ಸಂಜೆ ನೋಡಬೇಕಾಗುತ್ತೆ. ಓಕೆ, ನಿಮ್ಮ ತಂದೆಗೆ ಕಾಲ್ ಮಾಡಿ ಅಪ್ಪ ಐ ಲವ್ ಯು, ಹ್ಯಾಪಿ ಫಾದರ್ಸ್ ಡೇ, ಇಷ್ಟೇ, ಇನ್ನೇನು ಹೇಳ್ಬಿಡಿ. ಟ್ರೈ ಮಾಡಿ. ಓಕೆ. ಹಲೋ ಅಪ್ಪ, ನಾನು ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ನಿಮ್ಮ ತಂದೆಯಿಂದ ನೀವು ಕಲ್ತಿರುವಂಥ ಪಾಠ ಅಂದರೆ ಏನು? ಅಂದರೆ ಜಾಸ್ತಿ ಎಲ್ರಿಗೂ ಅಂದರೆ ಏನು ಇದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು, ಎಲ್ಲರ ಜೊತೆ ಖುಷಿಯಾಗಿ ಮಾತಾಡಬೇಕು,
ಮತ್ತು ಒಳ್ಳೆ ರೀತಿಯೇ ಕಳಿಸ್ಕೊಟ್ಟಿದ್ದಾರೆ, ಏನಿಲ್ಲ. ಅದೊಂದು ಇಷ್ಟ ಆಗುತ್ತೆ. ಮೇಡಮ್ ನಿಮ್ಮ ಹೆಸರು? ಮಮತಾ. ಮಮತಾ. ಯಾವ ನಿಮ್ಮದು? ಆ್ಯಕ್ಚುಲಿ ನಮ್ಮದು ಆಂಧ್ರ, ಬಟ್ ಇವಾಗ ಸ್ಟೇ ಆಗಿರೋದು ಮೈಸೂರಲ್ಲಿ. ಮೈಸೂರಲ್ಲಿ. ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ ಮೇಡಮ್? ಈಸ್ ಅ ಫಾರ್ಮರ್. ಯಾ. ನಿಮ್ಮ ತಂದೆ ಫಾರ್ಮರ್ ಅಂತ ಹೇಳ್ತಾ ಇದ್ದೀರಾ, ಇಷ್ಟು ಗೌರವ ಇದೆ, ಇಷ್ಟು ಹೆಮ್ಮೆ ಇದೆ ನಿಮಗೆ? ಬ್ಯಾಕ್ ಬೋನ್ ಆಫ್ ದಿ ವರ್ಲ್ಡ್. ಸರ್ ನಮ್ಮ ತಂದೆ ಒಬ್ಬರು ಡ್ರೈವರ್. ಡ್ರೈವರ್ ಮಗಳು ಅಂತ ಹೇಳ್ಕೊಳಕ್ಕೆ ಎಷ್ಟು ಹೆಮ್ಮೆ ಇದೆ ನಿಮಗೆ? ತುಂಬ ಹೆಮ್ಮೆ ಇದೆ. ನನ್ನ ಅಪ್ಪ ಒಬ್ಬ ಡ್ರೈವರ್ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಅವರು ಯಾವಾಗಂದರೆ ಈ ವಾಟಾಳ್ ನಾಗರಾಜ್ ಇದ್ದಾರಲ್ಲ, ಅವರಿಗೆ ಪರ್ಸ್ನಲ್ ಡ್ರೈವರ್ ಆಗಿದ್ದವರು. ಸೊ ಹಾಗಾಗಿ ನನಗೆ ಅವ್ರನ್ನ ಹತ್ರದಿಂದ ನೋಡಿಲ್ಲ ಅಂತಂದ್ರೂ ಅವರ ಡ್ರೈವರಾಗಿ ಕೆಲಸ ಮಾಡಿದ್ದಾರಲ್ಲ ಅಂತ ತುಂಬ ಹೆಮ್ಮೆ. ಯಾಕಂತಂದರೆ ನಮ್ಮ ಮನೇಲಿ ನಮ್ಮ ಅಪ್ಪಯಿಂದ ಹಿಡಿದು ಇನ್ನೆಲ್ಲ ಹೋಲ್ ಫ್ಯಾಮಿಲಿ ಡ್ರೈವರ್. ನಮ್ಮ ಅಪ್ಪನೇ ಮೇನ್ ಪಿಲ್ಲರ್ ಡ್ರೈವರ್ ಆಗಲಿಕ್ಕೆ. ಇವಾಗ ನಮ್ಮ ಅಣ್ಣ ಮತ್ತು ನಮ್ಮ ಭಾವಂದ್ರು ಎಲ್ಲರೂ ಡ್ರೈವರ್. ಹಾಗಾಗಿ ನಮ್ಮ ಮನೇಲೊಂದು ಡ್ರೈವರ್ ಫ್ಯಾಮಿಲಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಇದೆ. ಸೊ ನಾಳೆ ಫಾದರ್ಸ್ ಡೇ, ತುಂಬ ಬೇಜಾರಾಗುತ್ತೆ. ಅದನ್ನು ಹೇಳ್ಕೊಳ್ಳೋದಕ್ಕೆ ನನಗೆ ಪದಗಳು ಸಾಲಲ್ಲ. ಎಲ್ಲ ಸ್ಟೇಟಸಲ್ಲಿ ಅವ್ರ ಅಪ್ಪ ಅಂತ ಐ ಲವ್ ಯು ಅಪ್ಪ ಅಂತ ಹಾಕ್ಕೊಳ್ತಾರೆ. ನನಗಿಲ್ಲ, ಫೋನ್ ಮಾಡಿನೂ ನಮ್ಮ ಅಪ್ಪನಿಗೆ ಐ ಲವ್, ಇವಾಗಲೂ ಅಷ್ಟೇ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಐ ಲವ್ ಹೇಳೋದಕ್ಕೆ ನಮ್ಮ ಅಪ್ಪನ ಫೋನ್ ಪರ್ಮನೆಂಟ್ಲಿ ಸ್ವಿಚ್ ಆಫ್ ಆಗಿದೆ, ನಂಬರ್ ಇಲ್ಲ. ಸೊ ಹಾಗಾಗಿ ನಾನು ಫಸ್ಟ್ ಅದಕ್ಕೇ ನಾನು ಹಿಂದೇಟು ಹೊಡೆದಿದ್ದು ಮಾತಾಡಲ್ಲ ಅಂತ. ಬಟ್ ಮಾತಾಡ್ಬೇಕಾದ್ರೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ಬಟ್ ನಮ್ಮ ಅಪ್ಪ ನಾನು ಎಲ್ಲಿದ್ದರೂ ನನ್ನ ಆಶೀರ್ವಾದ ನನ್ನ ಮೇಲೆ ಇದ್ದೇ ಇರುತ್ತೆ. ನಮ್ಮ ಅಪ್ಪನ ಆಶೀರ್ವಾದ, ಅವ್ರ ಕನಸನ್ನ ನಾನು ಯಾವಾಗಲೂ ಈಡೇರಿಸ್ತೀನಿ. ಐ ಲವ್ ಯು ಅಪ್ಪ ಫಾರ್ ಎವರ್. ವಿ ಲವ್ ಯು ಆಲ್ಸೋ, ಡೋಂಟ್ ವರಿ, ವಿ ಆರ್ ದೇರ್ ಫಾರ್ ಯು. ಇಂಥ ಫ್ರೆಂಡ್ಸ್ ಇರಬೇಕಾದ್ರೆ ಆ ನೋವು ಮರ್ತೇ ಇರ್ತಾರ? ಇಲ್ಲ, ನನಗೆ ಮನೇಲಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ರೂ ನಾನು ತುಂಬ ಮರ್ತ್ಬಿಡೋದೆ. ಇಲ್ಲಿ ಹಾಸ್ಟೆಲಿಗೆ ಬಂತು ಅಂತಂದ್ರೆ ಇವ್ರ ಜೊತೆ ಒಂದು ಮಾತಾಡ್ತವನೆ ನನಗೆ ಮನೆಯೇ ಬೇಡ. ಒಂದು ತಿಂಗಳೂ ನನಗೆ ಮನೆ ಹೋಗಬೇಕು ಅಂತ ಅನ್ಸಲ್ಲ. ಕಾರಣ ಹೋಗಬೇಕು ಅನಿವಾರ್ಯ. ಯಾಕಂದರೆ ಅಮ್ಮ ಬಾಯ್ಸ್ ಇದ್ದಾರೆ, ಇಬ್ಬರು ಅಣ್ಣ ತಮ್ಮ, ಅವ್ರ ಜೊತೆ ಅಮ್ಮ ಅವಳ ಪ್ರಾಬ್ಲಮ್ ಹೇಳ್ಕೊಳಕ್ಕಾಗಲ್ಲ. ನಾನು ಹೆಣ್ಮಗಳಾಗಿರೋದ್ರಿಂದ ಹೋಗ್ಬೇಕು ತಾನೆ, ಆವಾಗ ಅನಿಸುತ್ತೆ. ಬಟ್ ಇವ್ರನ್ನ ಬಿಟ್ಟಿರು ನಾನು ಯಾವಾಗಲೂ ಇರೋಕ್ಕಾಗಲ್ಲ.